ಇಸ್ಲಾಮಿಕ್ ದೇಶದಲ್ಲಿ ಯೋಗದ ಸಂಭ್ರಮ, ಸೌದಿಯಲ್ಲಿ ಸನಾತನದ ಸಮಾಗಮ, ಅರಬರ ನಾಡಿನಲ್ಲಿ ಹೆಚ್ಚುತ್ತಿರುವ ಹಿಂದೂ ಶ್ರದ್ಧೆ. Time for Pilates. And wow, that session was a total killer. So many core moves. Round back. Beautiful sounds with the breathing. One more time. Inhale, roll. ಜೂನ್ 21 ವಿಶ್ವ ಯೋಗ ದಿನಾಚರಣೆ. ಇಡೀ ಪ್ರಪಂಚಕ್ಕೆ ಭಾರತ ಕೊಟ್ಟ ಅತಿ ದೊಡ್ಡ ಉಡುಗೊರೆ. ಇಡೀ ವಿಶ್ವದಲ್ಲಿ ಯೋಗ ದಿನಾಚರಣೆ ಆಚರಿಸಲಾಗುತ್ತೆ. ಆದರೆ ಸೌದಿ ಅರೇಬಿಯಾದಲ್ಲಿ ಮಾತ್ರ ಯೋಗ ಕೇವಲ ಆಚರಣೆಯಲ್ಲ, ಅಲ್ಲಿನ ಜನಜೀವನದ ಭಾಗವೇ ಆಗಿಬಿಟ್ಟಿದೆ. ಈ ಇಸ್ಲಾಮಿಕ್ ಮಣ್ಣಿನಲ್ಲಿ ಯೋಗ ಹೇಗೆ ಜನಪ್ರಿಯವಾಯಿತು? ಇಲ್ಲಿದೆ ರಿಪೋರ್ಟ್. ಒಂದು ಕಾಲದಲ್ಲಿ ಅರಬ್ ದೇಶಗಳಲ್ಲಿ ಸನಾತನ ಧರ್ಮದ ಚಿಹ್ನೆಗಳನ್ನು ನೋಡುವುದು ಅಥವಾ ಹಿಂದೂ ಧರ್ಮವನ್ನು ಆಚರಿಸುವುದು ಕಲ್ಪನೆಗೂ ಮೀರಿದ ಮಾತಾಗಿತ್ತು. ಆದರೆ ಇಂದು ಸನ್ನಿವೇಶವೇ ಬದಲಾಗಿದೆ. ಇಸ್ಲಾಮಿಕ್ ರಾಷ್ಟ್ರಗಳೆಂದು ಕರೆಯಲ್ಪಡುವ ಗಲ್ಫ್ ದೇಶಗಳಲ್ಲಿ ಸನಾತನ ಧರ್ಮದ ತರಂಗಗಳು ಅಲೆಗಳಾಗಿ ಎದ್ದು ನಿಂತಿವೆ. ಕಟ್ಟುಪಾಡುಗಳನ್ನು ಮೀರಿ ಸನಾತನದತ್ತ ಮುಖ ಮಾಡುತ್ತಿದ್ದಾರೆ ಅರಬರು. ನೋಡಿ ಹೇಗೆ ಮೈಮರೆತು ಕೃಷ್ಣ ಭಜನೆಯಲ್ಲಿ ಮಗ್ನರಾಗಿದ್ದಾರೆ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇಸ್ಕಾನ್ನಂತಹ ಹಿಂದೂ ಸಂಘಟನೆಗಳ ಸದಸ್ಯತ್ವದಲ್ಲಿ ಬರೋಬ್ಬರಿ 300ಕ್ಕಿಂತ ಹೆಚ್ಚಿನ ಏರಿಕೆಯಾಗಿದೆ. ಕೇವಲ ಸದಸ್ಯತ್ವ ಮಾತ್ರವಲ್ಲ, ಅಲ್ಲಿನ ಭಗವದ್ಗೀತೆಯ ಅರಬಿಕ್ ಪ್ರತಿಗಳ ಮಾರಾಟವೂ ಅಷ್ಟೇ 450ರಷ್ಟು ಹೆಚ್ಚಾಗಿದೆ. ಅತಿ ಹೆಚ್ಚು ಜನ ಭಗವದ್ಗೀತೆಯನ್ನು ಓದಲು ಬಯಸುತ್ತಾರೆ. ಇದು ಕೇವಲ ಪುಸ್ತಕ ಮಾರಾಟವಲ್ಲ, ಇದು ಸನಾತನ ಜೀವನ ಶೈಲಿಯ ಮೇಲಿನ ಜಾಗತಿಕ ನಂಬಿಕೆಯಾಗಿದೆ. ಇದನ್ನು ಅಲ್ಲಿನ ಜನರು ದಿನಚರಿಯಾಗಿಸಿಕೊಂಡಿದ್ದಾರೆ. आप देखिए किस प्रकार से प्रभु जी इधर भगवत गीता ले रहे हैं. ಯೋಗಕ್ಕೆ ಬೆರಗಾದ ಸೌದಿ ಮಂದಿ. Shoulders now begin to think about dropping that load. Exhale, bow forward. Elbows to the belly button. ಸೌದಿ ಅರೇಬಿಯಾದಂತಹ ದೇಶಗಳಲ್ಲಿ ಈಗ ಯೋಗ ತರಬೇತಿ ಕೇಂದ್ರಗಳು ಲಭ್ಯವಿವೆ. ಅಲ್ಲಿನ ಶಾಲೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಗ್ರಂಥಗಳು ಶಿಕ್ಷಣದ ಭಾಗವಾಗುತ್ತಿವೆ. ಜಿಡ್ಡಾ ಮತ್ತು ರಿಯಾದ್ನಂತಹ ನಗರಗಳಲ್ಲಿ ಯೋಗ ಶಿಬಿರಗಳು ನಡೆಯುತ್ತಿವೆ. ಶಾಲೆಗಳಲ್ಲಿ ಮಕ್ಕಳು ಯೋಗ ಕಾಂಪಿಟೇಷನ್ನಲ್ಲಿ ಭಾಗಿಯಾಗಿ ಬಹುಮಾನ ಗೆಲ್ಲುತ್ತಿದ್ದಾರೆ. ಜಿಮ್ಗಳಂತೆ ಯೋಗ ಕೇಂದ್ರಗಳು ಅಲ್ಲಿ ಹುಟ್ಟುತ್ತಿವೆ. ಇದು ಬದಲಾಗುತ್ತಿರುವ ಹೊಸ ಪ್ರಪಂಚದ ಸಂಕೇತವಲ್ಲವೇ? ಅಬುಧಾಬಿಯಲ್ಲಿ ನಿರ್ಮಾಣವಾಗಿರುವ ಭವ್ಯ ಹಿಂದೂ ದೇವಾಲಯವನ್ನು ನೋಡಿ. ಆ ದೇವಾಲಯಕ್ಕೆ ಬರುವ ಜನರಲ್ಲಿ 40%ಕ್ಕಿಂತ ಹೆಚ್ಚಿನ ಮಂದಿ ಹಿಂದೂಗಳಲ್ಲದವರು. ಅಲ್ಲಿನ ಸರ್ಕಾರಗಳು ಸ್ವತಃ ದೇವಾಲಯ ನಿರ್ಮಾಣಕ್ಕೆ ಜಮೀನು ನೀಡುತ್ತಿವೆ ಮತ್ತು ಬೆಂಬಲಿಸುತ್ತಿವೆ. ಬೆಹರೀನ್, ಕುವೈಟ್ ಸೇರಿದಂತೆ ಹಲವು ದೇಶಗಳಲ್ಲಿ ದೇವಾಲಯಗಳು ಸನಾತನ ಧರ್ಮದ ಪ್ರಭಾವವನ್ನು ಸಾರುತ್ತಿವೆ. ದೇವಾಲಯ ಹೇಗಿರುತ್ತೆ, ಅಲ್ಲಿನ ವಾತಾವರಣ ಹೇಗೆ ಜನರ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಿಳಿದುಕೊಳ್ಳೋಕೆ ಅರಬರು ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಹಿಂದೂ ಧರ್ಮದ ಅಸ್ತಿತ್ವವನ್ನೇ ಪ್ರಶ್ನಿಸಿದ ಕಡೆ ಇಂದು ಸನಾತನ ಧರ್ಮದ ಪ್ರಭೆಯೂ ಪಸರಿಸುತ್ತಿದೆ. ಇದು ಕೇವಲ ಧರ್ಮವಲ್ಲ, ಇದು ಮಾನವ ಕುಲಕ್ಕೆ ಶಾಂತಿ, ಪ್ರೀತಿ ಮತ್ತು ಸತ್ಯದ ದಾರಿಯನ್ನು ತೋರಿಸುವ ಶಕ್ತಿ ಎಂದು ಅಲ್ಲಿನ ಜನರು ನಿಧಾವಾಗಿ ಅರಿಯುತ್ತಿದ್ದಾರೆ.